ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಶೇರ್ ಮಾರ್ಕೆಟ್ನಲ್ಲಿ ದುಡ್ಡು ಮಾಡಬೇಕಾ? ಡೇ ಟ್ರೇಡಿಂಗ್ ಬೆಸ್ಟಾ? ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೆಸ್ಟಾ? ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, 2024ನೇ ವರ್ಷ ಮುಗಿತಾ 2025ರ ಕಾಲ ಶುರುವಾಗ್ತಿದೆ. ಮುಂದಿನ ವರ್ಷದಿಂದ ಸೇವಿಂಗ್ ಶುರು ಮಾಡಬೇಕು, ಹೊಸ ವಿಚಾರ ಕಲಿಬೇಕು, ಇನ್ವೆಸ್ಟ್ಮೆಂಟ್ ಕಲಿಬೇಕು, ಸ್ಟಾಕ್ ಮಾರ್ಕೆಟ್ ಕಲಿತು ಒಂಚೂರು ಎಕ್ಸ್ಟ್ರಾ ದುಡ್ಡು ಮಾಡ್ಕೋಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇರ್ತಾರೆ. ಆಲ್ರೆಡಿ ಒಂದು ಜಾಬ್ ಮಾಡ್ತಿರೋರಿಗೆ ಇನ್ನೊಂದು ಇನ್ಕಮ್ ಸ್ಟ್ರೀಮ್ ಕ್ರಿಯೇಟ್ ಮಾಡೋಕೆ ಸ್ಟಾಕ್ ಮಾರ್ಕೆಟ್ ಒಳ್ಳೆ ಐಡಿಯಾ ಅಂತ ತುಂಬಾ ಜನ ಯೋಚನೆ ಮಾಡ್ತಿರ್ತಾರೆ. ಆದರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರಲ್ಲ, ಲಾಂಗ್ ಟರ್ಮ್ ಅಂತ ಹೇಳ್ತಾರಲ್ಲ, ಕೆಲವರು ಡೇ ಟ್ರೇಡಿಂಗ್, ದಿನ ಮಾರ್ಕೆಟ್ ಅಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಮೊಬೈಲ್ ಓಪನ್ ಮಾಡ್ಕೊಂಡು ಕೂತ್ಕೊಂಡು ಟ್ರೇಡ್ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರಂತಲ್ಲ, ಈ ತರದೆಲ್ಲ ಚರ್ಚೆ ಇರುತ್ತೆ. ಆದರೆ ನಾವು ಈ ವರದಿಯಲ್ಲಿ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಪಿಕ್ಚರ್ ಕೊಡೋ ಪ್ರಯತ್ನವನ್ನ ಮಾಡ್ತೀವಿ. ಯಾರೆಲ್ಲ ಈ ರೀತಿ ಷೇರು ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್, ಡೇ ಟ್ರೇಡಿಂಗ್ ಅನ್ನೋ ಕನ್ಫ್ಯೂಷನ್ ಅಲ್ಲಿದ್ದೀರಿ, ಅವರಿಗೆ ಕ್ಲಿಯರ್ ಪಿಕ್ಚರ್ ಈ ವಿಡಿಯೋ ಎಂಡ್ನಲ್ಲಿ ಸಿಗೋ ನಿರೀಕ್ಷೆ ನಮಗೂ ಕೂಡ ಇದೆ. ಹಾಗಾಗಿ ಈ ಇಂಪಾರ್ಟೆಂಟ್ ವರದಿಯನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡಕ್ ಹೋಗೋದು, ಡೇ ಟ್ರೇಡಿಂಗ್ ಮಾಡೋದು ಜೂಜಿನ ತರ ಗೆಸ್ ವರ್ಕ್ ಮಾಡಿ ದುಡ್ಡು ಹಾಕಿ ಆಪತ್ತಿಗೊಳಗಾಗೋದು. ಇದರಲ್ಲಿ ದುಡ್ಡು ಮಾಡೋರಿಗಿಂತ 90%ಗೂ ಅಧಿಕ ಕಳ್ಕೊಳ್ಳೋರೇ ಜಾಸ್ತಿ ಅಂತ ಹೇಳಿದಾಗ್ಲೆಲ್ಲ, ಡೇಟಾ ಕೊಟ್ಟಾಗ್ಲೆಲ್ಲ ತುಂಬಾ ಜನ ಡೇ ಟ್ರೇಡಿಂಗ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ನಿಮಗೇನ್ರಿ ಗೊತ್ತು? ಡೇ ಟ್ರೇಡಿಂಗ್ ಒಂದು ಸೈನ್ಸ್, ಟೆಕ್ನಿಕಲ್ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿದ್ದು ಬಿಟ್ರೆ ನೀವು ಕಿಂಗ್. ಯಾವ ಕಾರಣಕ್ಕೂ ಇಲ್ಲಿ ಲಾಸ್ ಆಗಲ್ಲ, ಫೇಲ್ ಆಗಲ್ಲ, ದುಡ್ಡು ಮಾಡಬಹುದು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಸ್ನೇಹಿತರೆ, ಸಕ್ಸಸ್ಫುಲ್ ಶೇರ್ ಮಾರ್ಕೆಟ್ ಹೂಡಿಕೆದಾರರು ಅಂದ್ರೆ ಜಗತ್ತು ಯಾರನ್ನ ಗುರುತಿಸುತ್ತೆ? ವಾರನ್ ಬಫೆಟ್, ಚಾರ್ಲಿ ಮುಂಗರ್, ಭಾರತದ ರಾಕೇಶ್ ಜುಂಜುನ್ವಾಲಾರಂತಹ ಲಾಂಗ್ ಟರ್ಮ್ ಹೂಡಿಕೆದಾರರನ್ನು ನಂಬುತ್ತೆ. ಬನ್ನಿ, ಮೊದಲಿಗೆ ಇವರೆಲ್ಲ ಡೇ ಟ್ರೇಡಿಂಗ್ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ. ಹೂಡಿಕೆ ಪಿತಾಮಹ ವಾರನ್ ಬಫೆಟ್. ಡೇ ಟ್ರೇಡಿಂಗ್ ಮಾಡೋರು ಊಹೆಗಾರರು, ಇವರು ಜೂಜುಗಾರರು. ಒಂದು ಕಂಪನಿ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನ ಇವರು ನೋಡಕ್ ಹೋಗಲ್ಲ. ಆ ಕಂಪನಿಯ ಶೇರಿಗೆ ನೆಕ್ಸ್ಟ್ ಬರೋ ಖರೀದಿದಾರ ಏನ್ ರೇಟ್ ಕೊಡಬಹುದು ಅಂತ ಪ್ರೈಸ್ ಅನ್ನ ಗೆಸ್ ಮಾಡಿ, ಊಹೆ ಮಾಡಿ ಗ್ಯಾಂಬ್ಲಿಂಗ್ ಮಾಡ್ತಾರೆ. ಟೈಮಿಂಗ್ ದಿ ಮಾರ್ಕೆಟ್ ಮತ್ತು ಟೈಮ್ ಇನ್ ದಿ ಮಾರ್ಕೆಟ್ ಎರಡಕ್ಕೂ ವ್ಯತ್ಯಾಸ ಇದೆ. ಷೇರು ಮಾರುಕಟ್ಟೆಯಲ್ಲಿ ದುಡ್ಡು ಮಾಡಬೇಕು ಅಂದ್ರೆ ಟೈಮ್ ಇನ್ ದಿ ಮಾರ್ಕೆಟ್ ಮುಖ್ಯ. ಅಂದ್ರೆ ಮಾರ್ಕೆಟ್ ನಲ್ಲಿ ಹೆಚ್ಚಿನ ಟೈಮ್ ಸ್ಪೆಂಡ್ ಮಾಡೋದು ಮುಖ್ಯ. ಲಾಂಗ್ ಟರ್ಮ್ ಹೂಡಿಕೆ ಮಾಡೋದು ಮುಖ್ಯ. ಅದರ ಬದಲು ಮಾರ್ಕೆಟ್ ನ ಟೈಮ್ ಮಾಡಕ್ ಹೋದ್ರೆ, ಅಂದ್ರೆ ಇವತ್ತು ಬೀಳ್ಬಹುದು, ನಾಳೆ ಇಳಬಹುದು ಅಂತ ಗೆಸ್ ಮಾಡಕ್ ಹೋದ್ರೆ ಹೆಚ್ಚಿನ ಜನ ದುಡ್ಡನ್ನ ಕಳ್ಕೊಳ್ತಾರೆ. ಕೆಲವರು ಶ್ರೀಮಂತರಾಗ್ತಾರೆ ಅಂತ ವಾರನ್ ಬಫೆಟ್ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಡೇ ಟ್ರೇಡಿಂಗ್ ಅಂದ್ರೆ ಕುಡಿದು ಟೈಟ್ ಆದವರ ನಡುವಿನ ಕುಸ್ತಿ ಪಂದ್ಯ ಇದ್ದಂತೆ ಅಂತ ವಾರನ್ ಬಫೆಟ್ರ ಸಹವರ್ತಿ, ಸಹ ಹೂಡಿಕೆದಾರ, ಅವರ ಲೈಫ್ ಟೈಮ್ ಫ್ರೆಂಡ್ ಆಗಿದ್ದಂತಹ ಚಾರ್ಲಿ ಮುಂಗರ್ ಹೇಳ್ತಾರೆ. ಏನು ರಾಕೇಶ್ ಜುಂಜುನ್ವಾಲಾ ಅವರಂತೂ ಏನ್ ಹೇಳಿದಾರೆ ಗೊತ್ತಾ? ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು? ನನ್ನ ಪ್ರಕಾರ ನನಗೆ ವರ್ಷಕ್ಕೆ 18% ರಿಟರ್ನ್ ಸಿಕ್ಕರೆ ನಾನು ಕಿಂಗ್ ತರ, 21% ಸಿಕ್ಕಿಬಿಟ್ರೆ ನಾನೊಬ್ಬ ಸಾಮ್ರಾಟ್ ಅಂತರ, 40% 80% ಎಲ್ಲ ಸುಮ್ಮನೆ ಹೇಳೋದಷ್ಟೇ. ಬೆಳಗ್ಗೆ ಬಂದ, ದುಡ್ಡು ಮಾಡ್ಕೊಂಡು ಸಂಜೆ ಹೋದ ಅನ್ನೋದೆಲ್ಲ ಸುಮ್ಮನೆ. ಇಲ್ಲಿ ನಿಮಗೆ ಸಾಕಷ್ಟು ಮೆಚೋರ್ ಅಪ್ರೋಚ್ ಬೇಕು ಅಂತ ಜುಂಜುನ್ವಾಲಾ ಹೇಳ್ತಾರೆ. ಇವರೆಲ್ಲ ಸುಮ್ಮನೆ ಯಾವುದೋ ಕತೆ ಹೇಳ್ತಾ ಇಲ್ಲ, ಅವರ ಅನುಭವದ ಮಾತಿವೆಲ್ಲವೂ ಕೂಡ. ಇವರೆಲ್ಲ 10 ವರ್ಷಗಳ ಹೂಡಿಕೆಯಿಂದ ಸಾವಿರಾರು ಕೋಟಿಗಳ ಲೆಕ್ಕದಲ್ಲಿ ದುಡ್ಡು ಮಾಡಿರೋರು, ವಿಶ್ವದ ಟಾಪ್ ಶ್ರೀಮಂತರಾಗಿರೋರು. ಡೇ ಟ್ರೇಡಿಂಗ್ ಮಾಡಿ ಹೂಡಿಕೆ ಪಿತಾಮಹ ಅಂತ ಕರೆಸ್ಕೊಂಡ ವ್ಯಕ್ತಿಗಳಲ್ಲ. ಎಲ್ಲೋ ಒಂದಿಬ್ರು ಒಂದಷ್ಟು ಕಾಸು ಮಾಡ್ಕೊಂಡಿರೋ ಉದಾಹರಣೆ ಸಿಗಬಹುದು, ಆದರೆ ಅಂತವರ ಸಂಖ್ಯೆ ಬಹಳ ಕಮ್ಮಿ. ನಿಮಗೆ ಆಲ್ರೆಡಿ ಡೇಟಾ ಗೊತ್ತು, 90%ಗೂ ಅಧಿಕ ಜನ ಡೇ ಟ್ರೇಡಿಂಗ್ ಮಾಡೋರು ದುಡ್ಡನ್ನ ಕಳ್ಕೊಳ್ತಾರೆ ಅಂತ. ಡೇ ಟ್ರೇಡಿಂಗ್ ನಲ್ಲಿ ದುಡ್ಡು ಮಾಡ್ತೀನಿ ಅಂತ ಪ್ರತಿದಿನ ಲಕ್ಷಾಂತರ ಜನ ಮಾರ್ಕೆಟಿಗೆ ಬರ್ತಾರೆ. ಆದರೆ ಸ್ಟಡೀಸ್ ಪ್ರಕಾರ ಇವರೆಲ್ಲ 35ರಿಂದ 40% ಜನ ಇವರಲ್ಲಿ ತಿಂಗಳೊಳಗಡೆ ಟ್ರೇಡಿಂಗ್ ಬಿಟ್ಟು ವಾಪಸ್ ಹೋಗ್ತಾರೆ ಲಾಸ್ ಮಾಡ್ಕೊಂಡು. 70% ಜನ ಮೊದಲ ವರ್ಷನೂ ಕೂಡ ಕಂಪ್ಲೀಟ್ ಮಾಡಲ್ಲ. 90% ಜನ 3ನೇ ವರ್ಷದ ವೇಳೆಗೆ ದಿವಾಳಿ ಆಗ್ತಾರೆ. ತುಂಬಾ ಜನ ಎಲ್ಲಾ ಕಳ್ಕೊಂಡು ಆಸ್ತಿ ಪಾಸ್ತಿ ಮಾರಾಟ ಮಾಡಿಕೊಂಡು ಕಡೆಗೆ ತಮ್ಮ ಜೀವನವನ್ನೇ ಎಂಡ್ ಮಾಡಿಕೊಂಡಿರೋ ಎಕ್ಸಾಂಪಲ್ಸ್ ಇವೆ. 1% ಜನ ಮಾತ್ರ 5 ವರ್ಷಗಳವರೆಗೂ ಟ್ರೇಡಿಂಗ್ ನಲ್ಲಿ ಸಕ್ಸಸ್ ಕಂಡಿದ್ದಾರೆ. ಹೀಗಾಗಿ ಸ್ನೇಹಿತರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟೇ ಮೆಜಾರಿಟಿ ಆಫ್ ಪೀಪಲ್ಗೆ ಬೆಸ್ಟ್ ದಾರಿ. ನೀವು ಬೇಕಿದ್ರೆ ಈಗಿನ ಮಾರ್ಕೆಟ್ ಟ್ರೆಂಡ್ ಅನ್ನೇ ಗಮನಿಸಿ. 1-2 ತಿಂಗಳಿಂದ ಮಾರ್ಕೆಟ್ ಸಿಕ್ಕಾಪಟ್ಟೆ ವಾಲಟೈಲ್ ಇದೆ.
ಕರೆಕ್ಷನ್ಸ್ ಆಗ್ತಾ ಇದೆ, ಸಾಕಷ್ಟು ಏರಿಳಿತಾ ಇದೆ. ಆದರೆ ಕಳೆದ 10 ವರ್ಷದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ. ಸೆನ್ಸೆಕ್ಸ್ ನಿಫ್ಟಿ 180-190% ಬೆಳವಣಿಗೆ ಕಂಡಿವೆ. ಲಾಂಗ್ ಟರ್ಮ್ ಹೂಡಿಕೆಯಿಂದ ಇದೇ ರೀತಿಯ ರಿಟರ್ನ್ ಸಿಗುತ್ತೆ ಮಿನಿಮಮ್. ಆದರೆ ನಾವು ಕ್ವಾಲಿಟಿ ಸ್ಟಾಕ್ಗಳ ಮೇಲೆ ಹೂಡಿಕೆ ಮಾಡಬೇಕು ಅಷ್ಟೇ. ಯಾಕಂದ್ರೆ ಕ್ವಾಲಿಟಿ ಕಂಪನಿಗಳಲ್ಲಿ ಲಾಂಗ್ ಟರ್ಮ್ ಹೂಡಿಕೆ ಮಾಡಿದ್ರೆ ಷೇರು ಮಾರುಕಟ್ಟೆಯ ಇದುವರೆಗಿನ ಇತಿಹಾಸದಲ್ಲಿ ಲಾಸ್ ಆಗಿರೋ ಉದಾಹರಣೆನೇ ಇಲ್ಲ. ಹಾಗಿದ್ರೆ ಕ್ವಾಲಿಟಿ ಕಂಪನಿ ಅಂದ್ರೆ ಏನು, ಸರಿಯಾದ ಕಂಪನಿ ಹುಡುಕೋದು ಹೇಗೆ, ಎಷ್ಟು ಷೇರುಗಳಲ್ಲಿ ಹೂಡಿಕೆ ಮಾಡಬೇಕು, ನಮ್ಮ ಪೋರ್ಟ್ಫೋಲಿಯೋ ಹೇಗಿರಬೇಕು, ಇದನ್ನೆಲ್ಲ ನೋಡೋಕು ಮುಂಚೆ ಸ್ನೇಹಿತರೆ, ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಬೇಕು ಅಂತ ಇದ್ರೆ, ಟ್ರೇಡಿಂಗ್ ಮಾಡಬೇಕು ಅಂತ ಇದ್ರೂ ಕೂಡ, ಒಂದು ವೇಳೆ ಅದೇ ನಿಮಗೆ ಇಷ್ಟ ಅಂತ ಆದ್ರೂ ಕೂಡ ನಿಮಗೆ ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕಲ್ಲ. ಈಗ ಕೆಲ ಕ್ಲಿಕ್ ಗಳಲ್ಲಿ ಬೆರಳ ತುದಿಯಲ್ಲಿ ಡಿಮ್ಯಾಟ್ ಅಕೌಂಟ್ ಆನ್ಲೈನ್ ನಲ್ಲಿ ಓಪನ್ ಮಾಡಬಹುದು. ಏಂಜಲ್ ಬ್ರೋಕಿಂಗ್ ನಲ್ಲಿ ಫ್ರೀ ಆನ್ಲೈನ್ ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಆಫರ್ ಇದೆ. ಈ ಆಪ್ ಮೂಲಕ 1-2 ನಿಮಿಷಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಆನ್ಲೈನ್ KYC ಮಾಡಿಸಿ ಆನ್ಲೈನ್ ನಲ್ಲೇ ಈಕ್ವಿಟಿ ಹೂಡಿಕೆಯನ್ನ ಕೆಲ ಕ್ಷಣಗಳಲ್ಲಿ ಶುರು ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ಏಂಜಲ್ ಬ್ರೋಕಿಂಗ್ ನ ಫ್ರೀ ಡಿಮ್ಯಾಟ್ ಅಕೌಂಟ್ ನ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಕ್ಲಿಕ್ ಮಾಡಿ ಕೆಲ ಕ್ಷಣಗಳಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಿ SIP ಗಳಲ್ಲೂ ಕೂಡ ಹೂಡಿಕೆಯನ್ನ ಶುರು ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬನ್ನಿ ಈಗ ಕ್ವಿಕ್ ಆಗಿ ವರದಿಯಲ್ಲಿ ಮುಂದುವರಿಯೋಣ. ನಾವು ಕ್ವಾಲಿಟಿ ಕಂಪನಿ ಅಂದ್ರೇನು, ಸರಿಯಾದ ಕಂಪನಿ ಹುಡುಕೋದು ಹೇಗೆ? ಸ್ನೇಹಿತರೆ, ಇಲ್ಲಿ 2 ತರ, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್. ಇದ್ರ ಬಗ್ಗೆ ಬಹಳ ಚರ್ಚೆ ನಡೆಯುತ್ತೆ. ಫಂಡಮೆಂಟಲ್ ಅನಾಲಿಸಿಸ್ ವಿ ಸಪೋರ್ಟ್ ಕಂಪನಿಯ ಫಂಡಮೆಂಟಲ್ಸ್ ಅನ್ನ, ಏನ್ ಬಿಸ್ನೆಸ್ ಮಾಡ್ತಿದೆ, ಯಾವ ಇಂಡಸ್ಟ್ರಿ, ಆ ಇಂಡಸ್ಟ್ರಿಯ ಭವಿಷ್ಯ ಏನು, ಈ ಕಂಪನಿಯ ಭವಿಷ್ಯ ಏನು, ಕಂಪನಿಯ ಮ್ಯಾನೇಜ್ಮೆಂಟ್ ಹೇಗಿದೆ, ಎಷ್ಟು ದುಡ್ಡು ಹಾಕಿದ್ದಾರೆ, ಏನ್ ಪ್ರಾಫಿಟ್ ಮಾಡ್ತಾ ಇದ್ದಾರೆ, ಎಷ್ಟು ಸಾಲ ಇದೆ, ಇದೆಲ್ಲ ಫಂಡಮೆಂಟಲ್ ಅನಾಲಿಸಿಸ್. ಇದಕ್ಕೆ ಮಹತ್ವ ಇದೆ, ಇದನ್ನ ನಂಬಬೇಕು, ಇದ್ರ ಮೇಲೇನೆ ಹೂಡಿಕೆ ಮಾಡಬೇಕು. ಇನ್ನೊಂದು ಕಡೆ ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಓಪನ್ ಮಾಡಿಕೊಂಡು ಹಿಂಗೊಂದು ಲೈನ್ ಹೇಳ್ಕೊಂಡು ಓಕೆ ಇಲ್ಲಿವರೆಗೆ ಹಿಂಗೆ ಬಂದಿತ್ತು, ನೆಕ್ಸ್ಟ್ ಇದು ಲಾಂಗ್ ಟರ್ಮ್ ಚಾನಲ್ ಹಿಂಗೆ ಹೋಗುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡೋದು ನೀವು ಗಮನಿಸಿರಬಹುದು. ಅದನ್ನ ನಂಬೋರು ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿರಬಹುದು. ಆದರೆ ಸ್ನೇಹಿತರೆ, ನಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಅವೆಲ್ಲ ಶಾರ್ಟ್ ಟರ್ಮ್ ನಲ್ಲಿ ಡೇ ಟ್ರೇಡಿಂಗ್ ಮಾಡೋರಿಗೆ ಅಥವಾ ಶಾರ್ಟ್ ಟರ್ಮ್ ಸ್ವಿಂಗ್ ಟ್ರೇಡಿಂಗ್ ಮಾಡೋರಿಗೆ ಅನುಕೂಲ ಆಗಬಹುದು. ಲಾಂಗ್ ಟರ್ಮ್ ನಲ್ಲಿ 5 ವರ್ಷ 10 ವರ್ಷಗಳ ಲೆಕ್ಕಾಚಾರ ಇಟ್ಟುಕೊಂಡಿರೋರು ಅವರು ಯಾವಾಗಲೂ ಕೂಡ ಫಂಡಮೆಂಟಲ್ ಅನಾಲಿಸಿಸ್ ಕಡೆಗೆ ಜಾಸ್ತಿ ಗಮನ ಕೊಡಬೇಕೇ ಹೊರತು ಈ ಟೆಕ್ನಿಕಲ್ ಅನಾಲಿಸಿಸ್ ಏನಿದೆ, ಚಾರ್ಟ್ನಲ್ಲಿ ಲೈನ್ಗಳನ್ನು ಎಳೆದುಕೊಂಡು ಅದರ ಬೇಸಿಸ್ ಮೇಲೆ ಕೆಲವೊಂದಷ್ಟು ಗೆಸ್ಗಳನ್ನು ಮಾಡಿಕೊಂಡು ಹಿಂಗಾಗಿತ್ತು ಸೊ ಮುಂದೆ ಹಿಂಗಾಗಬಹುದು ಅಂತ ಊಹೆ ಮಾಡೋದೇನಿದೆ ಅದ್ರ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಒಳ್ಳೆಯದಲ್ಲ. ಒಂದು ಮಟ್ಟಿಗಿದ್ರೆ ಓಕೆ, ಗ್ರಾಫ್ ಇಷ್ಟು ಹೋಗ್ತಾ ಇತ್ತು, ಸಡನ್ನಾಗಿ ಇಲ್ಲಿವರೆಗೂ ಬಂದಿದೆ, ಸೊ ಇದು ಬಾಟಮ್ ಇರಬಹುದಾ, ಇಲ್ಲಿ ನಾನು ಹೂಡಿಕೆ ಮಾಡಬಹುದಾ ಅಂತ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ ನೋಡಿದ್ರೆ ಪ್ರಾಬ್ಲಮ್ ಇಲ್ಲ. ಆ ರೀತಿ ನೋಡಿದ್ರೂ ಕೂಡ ದುಡ್ಡು ಹಾಕೋಕ್ಕಿಂತ ಮುಂಚೆ ಫಂಡಮೆಂಟಲ್ ಅನಾಲಿಸಿಸ್ ಕೂಡ ಮಾಡ್ಕೋಬೇಕು. ಹಿಂದೂಸ್ತಾನ್ ಯೂನಿಲಿವರೋ, ITCನೋ, ರಿಲಯನ್ಸೋ ಅಥವಾ ಯಾವುದಾದ್ರೂ ಬಿಗ್ ಬ್ಲೂ ಚಿಪ್ ಅವುಗಳನ್ನು ನೋಡೋ ಟೈಮ್ನಲ್ಲಿ ಅದಕ್ಕೆ ಹೂಡಿಕೆ ಮಾಡ್ತಿದ್ದೀರಿ ಅಂದಾಗ ಈ ಚಾರ್ಟ್ನ ಕೂಡ ಒಂಚೂರು ಗಮನಿಸ್ಕೊಂಡು ಚೂರು ನೋಡಿದ್ರೆ ಪ್ರಾಬ್ಲಮ್ ಇಲ್ಲ. ಆದರೆ ಕೇವಲ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಡಿಪೆಂಡ್ ಆಗೋದು ಸೂಕ್ತ ಅಲ್ಲ. ಫಂಡಮೆಂಟಲ್ ಅನಾಲಿಸಿಸ್ ಕಡೆ ಜಾಸ್ತಿ ಗಮನ ಕೊಡಿ ಅನ್ನೋದು ನಮ್ಮ ಸಲಹೆ, ವಿಶೇಷವಾಗಿ ಲಾಂಗ್ ಟರ್ಮ್ ಹೂಡಿಕೆದಾರರಿಗೆ. ಬನ್ನಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವೀಗ ನೋಡ್ತಾ ಹೋಗೋಣ. ಫಂಡಮೆಂಟಲ್ಸ್ ಅನ್ನ ಹೇಗೆ ನೋಡಬೇಕು ಅಂತ. ಕಂಪನಿಯ ಬಿಸ್ನೆಸ್ ಮಾಡೆಲ್ ಚೆಕ್ ಮಾಡಬೇಕು, ಸಸ್ಟೈನಬಲ್ ಇದೆಯಾ ಇಲ್ವಾ ಅಂತ ನೋಡಬೇಕು. ಯಾಕಂದ್ರೆ ಕೆಲ ಕಂಪನಿಗಳು 3 ವರ್ಷ 4 ವರ್ಷ ಟ್ರೆಂಡ್ ನಲ್ಲಿರ್ತವೆ, ಮಿಂಚಿ ಮರೆಯಾಗೋ ಬಿಸ್ನೆಸ್ ಮಾಡೆಲ್ ಅನ್ನ ಹೊಂದಿರ್ತವೆ. ಹಾಗಾಗಿ ನೋಡಬೇಕು ಕಂಪನಿಯ ಬಿಸ್ನೆಸ್ ಮಾಡೆಲ್ ಹೇಗಿದೆ, ಯಾವ ರೀತಿಯ ಪ್ರಾಡಕ್ಟ್ ತಯಾರಿಸ್ತಾರೆ, ಅದಕ್ಕೆ ಮಾರ್ಕೆಟ್ ನಲ್ಲಿ ಡಿಮಾಂಡ್ ಹೇಗಿದೆ, ಜನ ರೆಗ್ಯುಲರ್ ಆಗಿ ಬಳಸೋ ಪ್ರಾಡಕ್ಟಾ ಅಥವಾ ಈಗ ಮಾತ್ರ ಟ್ರೆಂಡ್ ನಲ್ಲಿರೋ ಪ್ರಾಡಕ್ಟಾ, ಇದೆಲ್ಲ ನೋಡಬೇಕು. ಕಂಪನಿಯ ಮಾರ್ಕೆಟ್ ಶೇರ್ ಲಾಭದಲ್ಲೂ ಕೂಡ ರಿಫ್ಲೆಕ್ಟ್ ಆಗಬೇಕು. ಕೆಲವೊಂದು ಕಂಪನಿಗಳ ಮಾರ್ಕೆಟ್ ಶೇರ್ ಬಹಳ ಜಾಸ್ತಿ ಇರುತ್ತೆ. ಕಂಪನಿಯ ಇನ್ವೆಸ್ಟ್ಮೆಂಟ್ ತಂದು ಮಾರ್ಕೆಟಿಗೆ ಸುರಿತಾ ಇರ್ತಾರೆ, ಕೆಲವೊಂದ್ಸಲ ಸಾಲ ಮಾಡಿ ತಂದು ಹಾಕ್ತಿರ್ತಾರೆ. ಹೀಗಾಗಿ ದೊಡ್ಡ ಮಾರ್ಕೆಟ್ ಶೇರ್ ಅನ್ನ ಗೇನ್ ಮಾಡಿರ್ತಾರೆ, ಆದರೆ ಲಾಭಕ್ಕೆ ಇನ್ನೂ ಬಂದಿರೋದಿಲ್ಲ. ಮುಂದೊಂದು ದಿನ ಲಾಭ ಬರುತ್ತೆ ಅಂತ ಈಗ ನಾವು ಮಾರ್ಕೆಟ್ ಶೇರ್ ಕ್ಯಾಪ್ಚರ್ ಮಾಡಬೇಕು ಅಂತ ಓಡ್ತಾ ಇರ್ತಾರೆ. ಅಂತ ಕಂಪನಿಗಳ ಸ್ಟಾಕ್ ಖರೀದಿ ಮಾಡಬೇಕಾದ್ರೆ ಓಕೆ ಮಾರ್ಕೆಟ್ ಶೇರ್ ಗೇನ್ ಮಾಡ್ತಿದ್ದಾರೆ ಸರಿ, ನೆಕ್ಸ್ಟ್ ಯಾರಾದ್ರೂ ಪ್ಲೇಯರ್ ಬಂದು ಎಲ್ಲವನ್ನ ಒಂದೇ ಏಟಿಗೆ ಡಿಸ್ರಪ್ಟ್ ಮಾಡ್ಬೋದಾ ಮಾರ್ಕೆಟ್ನ, ಅದೆಲ್ಲವನ್ನ ನೋಡಿಕೊಂಡು ಇಂಥ ಸ್ಟಾಕ್ಗಳ ಮೇಲೆ ಹೂಡಿಕೆ ಮಾಡಬೇಕು. ಉದಾಹರಣೆಗೆ ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿ, ಝೊಮ್ಯಾಟೊ, ಸ್ವಿಗ್ಗಿ ಇವರೆಲ್ಲ ಬಹಳ ದೊಡ್ಡ ರೇಸ್ನಲ್ಲಿದ್ದಾರೆ ಮಾರ್ಕೆಟ್ ಶೇರ್ ಕ್ಯಾಪ್ಚರ್ ಮಾಡೋಕೆ. ನೆಕ್ಸ್ಟ್ ಝೆಪ್ಟೋ ಕೂಡ ಬರ್ತಾ ಇದೆ, ಅವರು ಕೂಡ ಅಗ್ರೆಸಿವ್ ಆಗಿ ಮಾರ್ಕೆಟ್ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ನಿಮ್ಮ ಇಡೀ ಪೋರ್ಟ್ಫೋಲಿಯೋ ಇವ್ರ ಮೇಲೆ ಹಾಕೊಂಡು ಹೆವಿ ಮಾಡ್ಕೊಳ್ಳೋದ್ರ ಬದಲಿಗೆ ಒಂದು ಸಣ್ಣ ಎಕ್ಸ್ಪೋಜರ್ ತಗೋಬಹುದು ಈ ಕಂಪನಿಗಳಲ್ಲಿ, ಇಲ್ಲ ಅಂತೇನಿಲ್ಲ, ಸಣ್ಣ ಒಂಚೂರು ಫ್ಲೇವರ್ಗೋಸ್ಕರ. ಆದರೆ ಇದಿನ್ನೂ ಕೂಡ ಸೆಟಲ್ ಆಗಿಲ್ಲ ಇಂಡಸ್ಟ್ರಿ.
ನೆಕ್ಸ್ಟ್ ಅಮೆಝಾನ್, ಫ್ಲಿಪ್ಕಾರ್ಟ್ ಕೂಡ ಆಲ್ರೆಡಿ ಮಿನಿಟ್ಸ್ ಅನ್ನ ಲಾಂಚ್ ಮಾಡಿದೆ, ಅಮೆಝಾನ್ ಬರ್ತಾ ಇದೆ, ಟಾಟಾದ ಬಿಗ್ ಬಾಸ್ಕೆಟ್ ಇದೆ, ಆಮೇಲೆ ರಿಲಯನ್ಸ್ ಜಿಯೋ ಮಾರ್ಟ್ ಕೂಡ ಕ್ವಿಕ್ ಕಾಮರ್ಸ್ ಬರ್ತಿದ್ದಾರೆ. ಅವರೆಲ್ಲರೂ ಬಂದು ಒಂದೆರಡು ವರ್ಷಗಳಲ್ಲಿ ಮಾರ್ಕೆಟ್ ಸೆಟಲ್ ಆಗುತ್ತೆ, ಯಾರ ತಾಕತ್ತು ಎಷ್ಟು ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಅಲ್ಲಿ ತನಕ ಪೋರ್ಟ್ಫೋಲಿಯೋದಲ್ಲಿ ಈ ಸ್ಟಾಕ್ಗಳು ತುಂಬಾ ತೂಕವನ್ನ ಪಡ್ಕೊಳ್ಳೋದು ಸೂಕ್ತ ಅಲ್ಲ. ಸೇಮ್ ನಿಮಗೆ ಇವಿಗಳ ಮೇಲೆ, ಇವಿ ಟೂ ವೀಲರ್ ಸೆಗ್ಮೆಂಟ್ ಮೇಲೂ ಕೂಡ ಅಪ್ಲೈ ಆಗುತ್ತೆ. ಓಲಾ ಎಲೆಕ್ಟ್ರಿಕ್ ಮಾರ್ಕೆಟ್ ಲೀಡರ್, ಕರೆಕ್ಟ್, ಎಲ್ಲ ಸರಿ. ಆದ್ರೆ ಬಜಾಜ್ ಈಗ ಯಾವ ರೀತಿ ಮಾರ್ಕೆಟ್ ಶೇರ್ ಗೇನ್ ಮಾಡ್ತಿದ್ದಾರೆ, ಅವರಿಗೆ ಮಾರ್ಕೆಟ್ ಲೀಡರ್ ಆಗೋಕೆ ಹೊರಟಿದ್ದಾರೆ ಟೂ ವೀಲರ್ ಇವಿಗಳ ಸೆಗ್ಮೆಂಟ್ ನಲ್ಲಿ. ಹೀರೋ ಮೊಟೋಕಾಪ್ ಅವರು ಕೂಡ ಟೂ ವೀಲರ್ ಇವಿ ಮಾಡ್ತಿದ್ದಾರೆ. ಅವರು ಇದರಲ್ಲಿ ಇನ್ವೆಸ್ಟರ್ ಕೂಡ ಏತರ್ ಕ್ವಾಲಿಟಿ ಬಗ್ಗೆ ಓಲಾಗಿಂತ ಬೆಟರ್ ಒಪಿನಿಯನ್ ಇದೆ. ಕೇವಲ ಇವಿ ಟೂ ವೀಲರ್ ಮಾಡೋ ಹೊಸ ಕಂಪನಿ ಓಲಾ ಮೇಲೆ ತುಂಬಾ ಹೆವಿಯಾಗಿ ಇನ್ವೆಸ್ಟ್ ಮಾಡೋದ್ರ ಬದಲು ಆಲ್ರೆಡಿ ಟೂ ವೀಲರ್ ಇಂಡಸ್ಟ್ರಿಯಲ್ಲಿ ದಶಕಗಳ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಸರ್ವಿಸ್ ನೆಟ್ವರ್ಕ್ ಇರುವಂತಹ ಬಜಾಜ್, ಹೀರೋ ಇವರು ಕೂಡ ಇವಿ ತಂದಾಗ ನೇರವಾಗಿ ಭಾರತದ ಮೂಲೆ ಮೂಲೆಗೂ ತಲುಪೋ ಸಾಮರ್ಥ್ಯವನ್ನು ಹೊಂದಿದ್ದಾರೆ, ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಇದೆ. ಸೊ ಅವರೆಲ್ಲ ಬಂದಾಗ ಮಾರ್ಕೆಟ್ ಸೆಟಲ್ ಆಗುತ್ತೆ. ಆವಾಗ ಯಾರ ತಾಕತ್ತು ಎಷ್ಟು ಅನ್ನೋದು ಗೊತ್ತಾಗುತ್ತೆ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ತೀರಾ ಹೆವಿ ಮಾಡ್ಕೊಳ್ಳದೆ ಈ ಸ್ಟಾಕ್ಗಳನ್ನ ಪೋರ್ಟ್ಫೋಲಿಯೋದಲ್ಲಿ ತುಂಬಾ ಭಾರ ಕೊಡದೆ ಲೈಟ್ ಆಗಿ ಒಂದು ಸಣ್ಣ ಪೊಸಿಷನ್ ಓಪನಿಂಗ್ ತಗೊಳ್ಳೋದು ಮಾತ್ರ ಸೂಕ್ತ ಅನ್ನೋದು ನಮ್ಮ ಸಲಹೆ. ಉದಾಹರಣೆಗೆ ಇವೆಲ್ಲ ಹೇಳ್ತಿರೋದು ಸ್ನೇಹಿತರೆ, ಇದು ಎಲ್ಲಾ ಸೆಕ್ಟರ್ಗಳಿಗೂ ಅನ್ವಯ ಆಗುತ್ತೆ. ಏನೋ ಮಾಡೋ ಖರ್ಚಿನ ಮೇಲೆ ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿರಬೇಕು. ಉದಾಹರಣೆಗೆ ₹100 ಖರ್ಚು ಮಾಡಿ ₹102 ಆದಾಯ ಗಳಿಸ್ತಿರೋ ಕಂಪನಿಗಿಂತ ಅದೇ ₹100 ಖರ್ಚು ಮಾಡಿ ₹150 ಆದಾಯ ಗಳಿಸ್ತಿರೋ ಕಂಪನಿ ಒಳ್ಳೆ ಲಾಭದಾಯಕ ಕಂಪನಿ ಆಗಿರುತ್ತೆ. ಕಂಪನಿಯ ಪ್ರಾಫಿಟ್ ಹೆಚ್ಚಾದ್ರೆ ಷೇರುಗಳ ಬೆಲೆ ಕೂಡ ಜಾಸ್ತಿಯಾಗಿ ನಿಮಗೆ ಲಾಭ ತಂದ್ಕೊಡೋ ಚಾನ್ಸಸ್ ಇರುತ್ತೆ. ಏನೋ ಕಂಪನಿ ಉತ್ತಮ ಮ್ಯಾನೇಜ್ಮೆಂಟ್ ಹೊಂದಿರಬೇಕು. ಮ್ಯಾನೇಜ್ಮೆಂಟ್ ನಲ್ಲಿ ಯೋಗ್ಯ ವ್ಯಕ್ತಿಗಳಿರಬೇಕು. ಹಿಂದೆ ಕಂಪನಿಗಳನ್ನ ಸಕ್ಸಸ್ಫುಲ್ ಆಗಿ ಎಳ್ಕೊಂಡು ಹೋಗಿರೋ ಟ್ರ್ಯಾಕ್ ರೆಕಾರ್ಡ್ ಹೊಂದಿರಬೇಕು. ಆಗ ಮಾತ್ರ ಆ ಕಂಪನಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ನಾವು ಅನ್ಕೋಬಹುದು. ಜೊತೆಗೆ ಕಂಪನಿಯ ಕಾರ್ಪೊರೇಟ್ ಗವರ್ನೆನ್ಸ್ ಚೆನ್ನಾಗಿರಬೇಕು. ಸರ್ಕಾರದ ಎಲ್ಲ ನಿಯಮಗಳನ್ನ ಫಾಲೋ ಮಾಡ್ತಿರಬೇಕು. ಪದೇ ಪದೇ ಅಕ್ರಮಗಳನ್ನ ಮಾಡಿಕೊಂಡು ರೇಡ್ಗಳಿಗೆ ಒಳಗಾಗೋದು, ದೊಡ್ಡ ದೊಡ್ಡ ವಿವಾದಗಳಿಗೆ ಒಳಗಾಗೋದು ಅದು ಹೂಡಿಕೆದಾರರಿಗೆ ಒಳ್ಳೆ ಲಕ್ಷಣ ಅಲ್ಲ. ಕಂಪನಿ ಕಡೆ ಹೋಗೋದು ಏನೋ ಕಂಪನಿಗೆ ಹೆಚ್ಚು ಸಾಲ ಇರಬಾರ್ದು, ಸಾಲ ಇರಲೇಬಾರ್ದು ಅಂತಲ್ಲ, ಆದರೆ ತೀರಾ ಅದರಲ್ಲೇ ಮುಳುಗೇಳ್ತಿರೋ ಕಂಪನಿ ಆಗಿರಬಾರ್ದು. ಸಾಮರ್ಥ್ಯಕ್ಕೆ ಮೀರಿದ ಸಾಲವನ್ನ ಮಾಡಿರಬಾರ್ದು. ಜೊತೆಗೆ ಕನಿಷ್ಠ ಮುಂದಿನ 10 ವರ್ಷಗಳ ನಂತರವೂ ಕಂಪನಿ ಸರ್ವೈವ್ ಆಗತ್ತಾ ಅಂತ ನೋಡಬೇಕು. ಅದರ ಪ್ರಾಡಕ್ಟ್ಗಳು ಔಟ್ಡೇಟೆಡ್ ಆಗಿರಬಾರ್ದು ಅಥವಾ ರೆಗ್ಯುಲರ್ ಆಗಿ ಅಪ್ಡೇಟ್ ಆಗ್ತಿರಬೇಕು. ಯಾಕಂದ್ರೆ ನೀವು ಲಾಂಗ್ ಟರ್ಮ್ ಹೂಡಿಕೆಗೆ ಪ್ಲಾನ್ ಮಾಡ್ತಾ ಇದ್ದೀರಾ, ಆದ್ರೆ 10 ವರ್ಷ ಬಿಟ್ಟು ಕಂಪ್ನಿನೇ ಇಲ್ಲ ಅಂತಂದ್ರೆ ಹಣ ಗಾನ್ ಕೇಸ್ ಆಗುತ್ತೆ. ಹಾಗಾಗಿ ಕಂಪನಿಯ ಸ್ಟೆಬಿಲಿಟಿ ಮುಂದಿನ 10-15 ವರ್ಷಗಳ ಕಾಲ ಈ ಕಂಪನಿಯ ಫ್ಯೂಚರ್ ಏನಿದೆ ಅನ್ನೋದನ್ನ ಒಂದು ರೌಂಡ್ ಥಿಂಕ್ ಮಾಡಿಕೊಂಡು ಇಂಡಸ್ಟ್ರಿ ಅನಾಲಿಸಿಸ್ ಮಾಡಿಕೊಂಡು ಹೂಡಿಕೆ ಮಾಡಿ. ಎಷ್ಟು ಷೇರುಗಳಲ್ಲಿ ಹೂಡಿಕೆ ಮಾಡಬೇಕು? ಸಣ್ಣ ಹೂಡಿಕೆದಾರರಾಗಿದ್ದರೆ ಕನಿಷ್ಠ 10-15 ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆ ಮಾಡಬೇಕು. ಯಾಕಂದ್ರೆ ಕ್ವಾಲಿಟಿ ಕಂಪನಿಗಳ ಷೇರು ₹10-20 ಲೆಕ್ಕದಲ್ಲಿ ಇರೋದಿಲ್ಲ, ಕಾಸ್ಟ್ಲಿ ಇರುತ್ತೆ, ದುಡ್ಡು ಜಾಸ್ತಿ ಬೇಕಾಗತ್ತೆ. ಸಣ್ಣದಾಗಿ ಶುರು ಮಾಡೋರು 10-15 ಕಂಪನಿಗಳ ಕ್ವಾಲಿಟಿ ಷೇರುಗಳೊಂದಿಗೆ ಶುರು ಮಾಡಿ ನಿಧಾನಕ್ಕೆ ಅವರ ಹೂಡಿಕೆ ಸಾಮರ್ಥ್ಯ ಹೆಚ್ಚಾಗ್ತಾ ಹೋದಂತೆ ಪೋರ್ಟ್ಫೋಲಿಯೋನು ಕೂಡ ದೊಡ್ಡ ಮಾಡ್ತಾ ಹೋಗ್ಬೋದು. ಅದೇ ನೀವು ದೊಡ್ಡ ಹೂಡಿಕೆದಾರರಾಗಿದ್ರೆ, ನೀವೊಂದು 30-40 ಲಕ್ಷಕ್ಕಿಂತ ಜಾಸ್ತಿ ದುಡ್ಡನ್ನ ಹಾಕ್ತಿರೋ ಹೂಡಿಕೆದಾರರಾಗಿದ್ರೆ 20-25 ಷೇರುಗಳ ಪೋರ್ಟ್ಫೋಲಿಯೋ ಕೂಡ ಹೊಂದಬಹುದು. ನಿಮ್ಮ ಹೂಡಿಕೆ ಕೋಟಿಗಳ ಲೆಕ್ಕದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕಿಂತಲೂ ದೊಡ್ಡ ಪೋರ್ಟ್ಫೋಲಿಯೋನ ಅಗತ್ಯ ಇಲ್ಲ ಅಂತ ಹೆಚ್ಚಿನ ತಜ್ಞರು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಾವಿಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡ್ತಿಲ್ವಲ್ಲ, ಸ್ಟಾಕ್ ಪಿಕ್ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಸ್ಟಾಕ್ ಪಿಕ್ ಮಾಡಕ್ಕೆ ಆ ಕಂಪನಿಗಳ ಬಗ್ಗೆ ನೀಟಾಗಿ ಸ್ಟಡಿ ಮಾಡಿಕೊಂಡು ಕಂಟಿನ್ಯೂಸ್ಲಿ ಆ ಕಂಪನಿಗಳ ಬಗ್ಗೆ ಟ್ರ್ಯಾಕ್ ಇಟ್ಕೊಳ್ಳೋದು ಮುಖ್ಯ. ಒಬ್ಬ ವ್ಯಕ್ತಿ ಫುಲ್ ಟೈಮ್ ಹೂಡಿಕೆದಾರನೇ ಆಗಿದ್ರು ಕೂಡ, ಹೆಚ್ಚಿನ ಜನ ಕೆಲಸ ಮಾಡಿಕೊಂಡು ಅದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ, ಫುಲ್ ಟೈಮ್ ಹೂಡಿಕೆದಾರನಾಗಿದ್ರೂ ಕೂಡ ಎಷ್ಟು ಕಂಪನಿಯನ್ನ ಒಬ್ಬ ವ್ಯಕ್ತಿ ಫಾಲೋ ಮಾಡಕ್ ಸಾಧ್ಯ? ನೀವೇನು ಫಂಡ್ ಹೌಸಾ? ನಿಮ್ಮ ಆಫೀಸಲ್ಲಿ 5 ಜನ ನಿಮಗೆಲ್ಲ ಹೆಲ್ಪ್ ಮಾಡಕ್ಕಿರ್ತಾರ? ಇರೋದಿಲ್ಲಲ್ಲ, ಒಬ್ಬರೇ ಇರ್ತೀರಲ್ವ ಹೆಚ್ಚಿನ ಸಂದರ್ಭಗಳಲ್ಲಿ. ನೀವು ಒಬ್ಬ ವ್ಯಕ್ತಿ ಎಷ್ಟು ಕಂಪನಿಗಳ ಸ್ಟಾಕ್ನ, ಆ ಕಂಪನಿಗಳ ಪರ್ಫಾರ್ಮೆನ್ಸನ್ನು, ಬ್ಯಾಲೆನ್ಸ್ ಶೀಟನ್ನು ಫಾಲೋ ಮಾಡಕ್ ಸಾಧ್ಯ? ನೀವು ಜಾಸ್ತಿ ಇದ್ದಷ್ಟು ಒಳ್ಳೇದು. 40-50 ಸ್ಟಾಕ್ಗಳನ್ನ ಇಟ್ಕೊಂತೀರಾ, ಚೆನ್ನಾಗಿ ಪಿಕ್ ಮಾಡಿ, ಒಳ್ಳೇದೇ, ಆದ್ರೆ ಅಷ್ಟು ಟ್ರ್ಯಾಕ್ ಮಾಡೋಕ್ಕಾಗತ್ತಾ? ಹಾಗಾಗಿ ತಜ್ಞರು ಏನು ಹೇಳ್ತಾರೆ ಅಂದರೆ, ನೀವು ವೈಯಕ್ತಿಕವಾಗಿ ಎಷ್ಟು ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನ ಮತ್ತು ಅವುಗಳ ಫಂಡಮೆಂಟಲ್ಸ್ ಅನ್ನ ಟ್ರ್ಯಾಕ್ ಮಾಡೋಕೆ, ಸ್ಟಡಿ ಮಾಡೋಕೆ ಸಾಧ್ಯ ಇದೆ, ಅಷ್ಟು ಕಂಪನಿಗಳನ್ನ ನೀವು ಆ್ಯಡ್ ಮಾಡಬಹುದು ಅಂತ. ಸೊ ಒಂದು 50 ಲಕ್ಷ ದುಡ್ಡು ಹಾಕಬೇಕು ಓವರ್ ದ ಪೀರಿಯಡ್ ಆಫ್ ನೆಕ್ಸ್ಟ್ 3-4 ಇಯರ್ಸ್ ಅಂತ ಹೇಳೋರು 50 ಕಂಪನಿ 60 ಕಂಪನಿಗಳಲ್ಲಿ ಸ್ಪ್ರೆಡ್ ಮಾಡಿದ್ರೆ ರಿಸ್ಕ್ ಸ್ಪ್ರೆಡ್ ಆಗುತ್ತೆ. ಆದರೆ ಅಷ್ಟು ಕಂಪನಿಗಳನ್ನ ಟ್ರ್ಯಾಕ್ ಮಾಡೋ ಸಾಮರ್ಥ್ಯ, ಮೆಂಟಲ್ ಬ್ಯಾಂಡ್ ವಿಡ್ತ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಇದು ಮುಖ್ಯವಾಗಿರೋ ವಿಚಾರ. ಜೊತೆಗೆ ಹೂಡಿಕೆ ವೈವಿಧ್ಯಮಯವಾಗಿರಬೇಕು, ಅಂದ್ರೆ ಡೈವರ್ಸಿಫಿಕೇಶನ್ ಇರಬೇಕು. ಎಲ್ಲ ಮೊಟ್ಟೆ ಒಂದೇ ಬಾಸ್ಕೆಟ್ ನಲ್ಲಿಟ್ರೆ, ಬಾಸ್ಕೆಟ್ ಬಿದ್ದರೆ ಎಲ್ಲ ಮೊಟ್ಟೆ ಹೊಡೆದೋಗ್ತಾವಲ್ಲ, ಅದೇ ರೀತಿ ಯಾವುದೋ ಒಂದು ಸೆಕ್ಟರ್ ಮೇಲೆ ಡಿಪೆಂಡ್ ಆಗಬಾರದು. ಉದಾಹರಣೆಗೆ ಆಟೋಮೊಬೈಲ್ ಇಂಡಸ್ಟ್ರಿ, FMCG ಇಂಡಸ್ಟ್ರಿ, ಫಾರ್ಮಾ ಇಂಡಸ್ಟ್ರಿ, ಫಿನಾನ್ಷಿಯಲ್ಸ್,
ಬ್ಯಾಂಕಿಂಗ್, ಇನ್ಶೂರೆನ್ಸ್, ಈ ರೀತಿ ವಿವಿಧ ಸೆಕ್ಟರ್ಗಳಲ್ಲಿ ಟೆಕ್ ಇದೆ. ಈ ರೀತಿ ಹೂಡಿಕೆಯನ್ನು ಹರಡಬೇಕು, ಸ್ಪ್ರೆಡ್ ಮಾಡಬೇಕು. ಸ್ನೇಹಿತರೆ, ರಾಕೇಶ್ ಜುಂಜುನ್ವಾಲಾ ಪದೇ ಪದೇ ಒಂದು ಮಾತು ಹೇಳ್ತಾ ಇದ್ರು, ಶೇರ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಅಂಡ್ ಕುಕಿಂಗ್ ಕೆನಾಟ್ ಬಿ ಟಾಟ್ ಅಂತ. ಅಂದ್ರೆ ಶೇರ್ ಮಾರ್ಕೆಟ್ ಹೂಡಿಕೆ ಹಾಗೂ ಅಡುಗೆ ಮಾಡೋದನ್ನ ಟೀಚ್ ಮಾಡೋಕೆ, ಅದನ್ನ ಹೇಳಿಕೊಟ್ಟು ಅರ್ಥ ಮಾಡ್ಸಕ್ಕೆ ಸಾಧ್ಯ ಇಲ್ಲ. ಅದು ಅವರಾಗಿ ಮಾಡಿದ ಮೇಲೇನೆ 100% ಪರಿಪಕ್ವ ಆಗೋಕ್ ಸಾಧ್ಯ ಅಂತ. ಹಾಗಾಗಿ ಶುರುವಿನಲ್ಲಿ ಸಣ್ಣದಾಗಿ ಶುರು ಮಾಡಿ ಕಲಿತಾ ಹೋಗಿ. ಈಗ ಮನೇಲಿ ನೀವು ಬಿರಿಯಾನಿ ಮಾಡಕ್ ಹೊರಟಿದ್ದೀರಿ ಅಂತ ಹೇಳಿದ್ರೆ ಇಡೀ ಕುರಿ ತಂದು ಟ್ರೈ ಮಾಡ್ತೀರಾ. ಫಸ್ಟ್ ಟೈಮ್ ಮಾಡ್ತಿರೋರು ಹಾಳಾಗಿ ಹೋಗುತ್ತಲ್ವಾ, ಮಿಸ್ ಆದ್ರೆ ಅರ್ಧ ಕೆಜಿನೋ 1/4 ಕೆಜಿನೋ 1 ಕೆಜಿನೋ ತಂದು ಸಣ್ಣದಾಗಿ ಟ್ರೈ ಮಾಡಿ ನೋಡ್ತಿರ್ತಾನೆ. ಚೆನ್ನಾಗಾದ್ರೆ ಆಮೇಲೆ ನೋಡ್ತಿರ್ತಾನೆ ಜಾಸ್ತಿ ಮಾಡಕ್ಕೆ. ಹಾಗೇನೆ ಆಳ ನೋಡದೆ ಹಾರಬೇಡಿ, ನಿಧಾನಕ್ಕೆ ಕಾಲು ಹಾಕಿ ಆಳ ಚೆಕ್ ಮಾಡ್ತಾ ಮಾಡ್ತಾ ಇಳಿರಿ. ನಿಮ್ಮ ಎತ್ತರ ಎಷ್ಟು ಆಳ ತನಕ ಹೋದ್ರೆ ಸೇಫ್ ಎಲ್ಲ ನೋಡ್ಕೊಂಡು ಹೋಗೋ ತರ ನಿಮ್ಮ ರಿಸ್ಕ್ ತೆಗೆದುಕೊಳ್ಳೋ ಸಾಮರ್ಥ್ಯಕ್ಕೆ ತಕ್ಕಂತೆ ನೋಡ್ಕೊಂಡು ಹೂಡಿಕೆ ಮಾಡಿ. ಇನ್ನು ಆಗಲೇ ಹೇಳಿದ ಹಾಗೆ ಉಚಿತ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ಏಂಜಲ್ ಬ್ರೋಕಿಂಗ್ ನ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ಕೆಲ ಸೆಕೆಂಡ್ಗಳಲ್ಲಿ ಫ್ರೀ ಡಿಮ್ಯಾಟ್ ಅಕೌಂಟ್ ಅನ್ನು ನೀವು ಓಪನ್ ಮಾಡಬಹುದು. ನಿಮ್ಮ ಹೂಡಿಕೆ ಜರ್ನಿಯನ್ನ ಶುರು ಮಾಡಬಹುದು. ಷೇರುಗಳನ್ನ ಕೂಡ ಖರೀದಿ ಮಾಡಬಹುದು. ಡಿಮ್ಯಾಟ್ ಫಾರ್ಮ್ ನಲ್ಲಿ ನೀವು ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಅನ್ನ ಕೂಡ ಖರೀದಿ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಮಿಸ್ ಮಾಡದೆ ಆಸಕ್ತರು ಚೆಕ್ ಮಾಡಿ. ಯಾರೆಲ್ಲ ಡಿಮ್ಯಾಟ್ ಅಕೌಂಟ್ ಇಲ್ಲ ಅವರು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.